ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು MS ವರ್ಡಲ್ಲಿ ಈ ಥರ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಅನ್ನೋದು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದ್ರೂ ಇನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಮತ್ತು ಡೆಸ್ಕ್ಟಾಪಲ್ಲಿ ಶೋ ಆಗಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಪ್ಲಸ್ ಬೆಲ್ ಐಕಾನ್ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಓಕೆನಾ? ಓಕೆ, ಆಗಿದ್ರೆ ಬನ್ನಿ ನೋಡೋಣ. ಈಗ MS ವರ್ಡಲ್ಲಿ ಈ ಥರ ಒಂದು ಸಿಂಪಲ್ಲಾಗಿ ಅಂದರೆ ಜನರಲ್ಲಾಗಿ ಒಂದು ಸ್ಟೂಡೆಂಟ್ ಮಾರ್ಕ್ಸ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು. ಇಲ್ಲಿ ನೋಡಿ, ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟಿಗೆ ಹೆಡ್ಡಿಂಗ್ಸ್ ಇದೆ, ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಮರ್ಜ್ ಆಗಿದೆ. ಸೊ ಇದನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳೋದು ಅಂತ ಹೇಳಿದ್ರೆ, ಸೊ ನಾನು ಇವಾಗ ಹೊಸದಾಗಿ ಒಂದು ಟೇಬಲ್ಸನ್ನು ಅಪ್ಲೈ ಮಾಡ್ಕೊತೀನಿ, ಸರಿನಾ? ಸೊ ಒಂದು ಹೊಸ ಪೇಜನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇನ್ಸರ್ಟ್ ಮೆನುದಲ್ಲಿ ಹೋಗಿ ಟೇಬಲ್ಸ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸರ್ಟ್ ಟೇಬಲ್ ಒಳಗಡೆ ನಂಬರ್ ಆಫ್ ಕಾಲಮ್ ಕೇಳ್ತಿದೆ, ನಂಬರ್ ಆಫ್ ರೋ ಕೇಳ್ತಿದೆ. ಸೊ ನಂಬರ್ ಆಫ್ ಕಾಲಮ್ ಬಂದ್ಬಿಟ್ಟು ನಾನು 10 ಕೊಡ್ತಿದ್ದೀನಿ, ನಂಬರ್ ಆಫ್ ರೋ ಕೊಡೋದು ಬಂದ್ಬಿಟ್ಟು ನಾನು 10 ಅಂತ ಕೊಟ್ಟಿದ್ದೀನಿ, ಸರಿನಾ? ಕೊಟ್ಬಿಟ್ಟು ದೆನ್ ಓಕೆ ಅಂತ ಪ್ರೆಸ್ ಮಾಡ್ತಿದ್ದೀನಿ. ಓಕೆ ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಫಾರ್ಮೇಟಿಂಗ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಅಂದರೆ ನಾವು ಟೇಬಲ್ಸ್ ಅಪ್ಲೈ ಮಾಡಿದ್ದೀವಲ್ಲ, ಟೇಬಲ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ 2 ಆಪ್ಷನ್ ಎಕ್ಸ್ಟ್ರಾ ಕೊಡ್ತಾರೆ, ಡಿಸೈನು ಮತ್ತು ಲೇಔಟ್ ಅಂತ ಹೇಳ್ಬಿಟ್ಟು 2 ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆನಾ? ಈಗ ಇದರಲ್ಲಿ ನಾವೇನು ಮಾಡಬೇಕು, ಈ ಟೇಬಲ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಈ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಓಕೆನಾ? ಎಕ್ಸ್ಪ್ಲೇಂಡ್ ಆಗಿದೆ. ಈಗ ಇದರಲ್ಲಿ ನಾವು ಇವಾಗ ಹೆಡ್ಡಿಂಗ್ಸನ್ನು ಟೈಪ್ ಮಾಡಬೇಕು, ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನು ಮಾಡ್ತೀರಾ, ಒಂದು ರೋವನ್ನು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೇಔಟಲ್ಲಿ ಹೋಗಿ ಮರ್ಜ್ ಸೆಲ್ಸ್ ಅಂತ ಪ್ರೆಸ್ ಮಾಡಿ. ಸೊ ಮರ್ಜ್ ಸೆಲ್ಸ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಒಂದು ರೋ ಮರ್ಜ್ ಆಗಿದೆ. ಸೊ ಮರ್ಜ್ ಆದ ತಕ್ಷಣ ನಾನು ಏನು ಮಾಡ್ತೀನಿ, ಇಲ್ಲಿರೋದನ್ನೇ ಕಾಪಿ ಮಾಡ್ಕೊಂಡ್ಬಿಟ್ಟು ದೆನ್ ಅಲ್ಲಿಗೆ ಪೇಸ್ಟ್ ಮಾಡ್ತೀನಿ, ಮೀನ್ಸ್ ಅಂದರೆ ಕ್ರಿಯೇಟ್ ಮಾಡ್ಕೋಬೋದು, ಸರಿನಾ? ಈಗ ಇದನ್ನು ಸೆಂಟರ್ ಅಂತ ಪ್ರೆಸ್ ಮಾಡಿದ್ದೀನಿ. ಈಗ ಸಬ್ಜೆಕ್ಟ್ ಬೇಕಲ್ವ ನನಗೆ, ಸೊ ಸಬ್ಜೆಕ್ಟ್ ಕೊಡ್ತೀನಿ. ಇದಂತ SL ನಂಬರ್, ಸೊ ಸ್ಟೂಡೆಂಟ್ ನೇಮ್, ಕನ್ನಡ, ಇಂಗ್ಲೀಷ್, ದೆನ್ ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಟೋಟಲ್ ಆ್ಯಂಡ್ ಆವ್ರೇಜ್ ಅಂತ ಕೊಟ್ಟಿದ್ದೀನಿ, ಸರಿನಾ? ಸೊ ಆ ನಂತರ ನೆಕ್ಸ್ಟ್ ಒಂದು ಸೀರಿಯಲ್ ನಂಬರ್ ಕೊಡೋದು. ನೆಕ್ಸ್ಟ್ ಬಂದ್ಬಿಟ್ಟು ರಾಜು, ಸ್ಟೂಡೆಂಟ್ ನೇಮ್, ಕನ್ನಡ, ಒಂದು 100, 85, 75, 65, 75, 45 ಅಂತ ಕೊಟ್ಟಿದ್ದೀನಿ. ಸೊ ಇದೇ ರೀತಿನೇ ನೀವೇನು ಮಾಡ್ಕೊಂಡು ಹೋಗೋದು, ಟೇಬಲ್ಸ್ಗಳನ್ನು ಅಪ್ಲೈ ಮಾಡ್ಕೋಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡ್ತಿದ್ದೀನಿ, ಒಂದು 4-5 ಟೇಬಲ್ಸನ್ನು ಅಪ್ಲೈ ಒಂದು 4-5 ರೋಗಳನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಪೇಸ್ಟನ್ನು ಮಾಡ್ತಾಯಿದ್ದೀನಿ. ಸೊ ಅಷ್ಟು ಕೂಡ ಅಪ್ಲೈ ಆಗಿದೆ ಅಲ್ವಾ ಇವಾಗ? ಸೊ ಅಪ್ಲೈ ಕೂಡ ಆಗಿದೆ, ನಾವು ಕ್ರಿಯೇಟ್ ಕೂಡ ಮಾಡ್ಕೊಂಡು ಹೋಗ್ಬೋದು ಇವಾಗ. ಓಕೆ, ಈಗಾಗಿದ್ರೆ ಈಗ ಇದರಲ್ಲಿ ನಾವೇನು ಮಾಡಬೇಕು, ಸಬ್ಜೆಕ್ಟಿಗೆ ನಾವೇನು ಮಾಡಬೇಕು ಇವಾಗ, ಇಲ್ಲಿ 6 ಸಬ್ಜೆಕ್ಟ್ ಕಾಣಿಸ್ತಿದೆ ನೋಡಿ. ಈ 6 ಸಬ್ಜೆಕ್ಟಿಗೆ ನಾವೇನು ಮಾಡಬೇಕು, ಹೆಡ್ಡಿಂಗ್ಸನ್ನು ಟೈಪ್ ಮಾಡಬೇಕು, ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಸಬ್ಜೆಕ್ಟನ್ನು ನಾವು ಟೈಪ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಆ 6 ಸಬ್ಜೆಕ್ಟನ್ನು ನೀವೇನು ಮಾಡ್ಕೋಬೇಕು, ಫಸ್ಟ್ ಒನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡಿ, ಈಗ 6 ಸಬ್ಜೆಕ್ಟನ್ನು ನಾನು ಏನು ಮಾಡ್ತೀನಿ, ಇವಾಗ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಆದ ನಂತರನೇ ನೀವೇನು ಮಾಡಬೇಕು, ಲೇಔಟ್ ಅಂತ ಕಾಣಿಸ್ತಿದೆ ಅಲ್ವಾ? ಸೊ ಲೇಔಟ್ ಒಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲೇಔಟಲ್ಲಿ ನಿಮಗೆ ಮರ್ಜ್ ಅಂತ ಹೆಡ್ಡಿಂಗ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಮರ್ಜ್ ಅನ್ನೋದ್ರ ಮೇಲ್ಗಡೆ, ಮರ್ಜ್ ಅನ್ನೋದ್ರಲ್ಲಿ ನಿಮಗೆ 3 ಆಪ್ಷನ್ ಇರ್ತವೆ. ಒಂದು ಮರ್ಜ್ ಸೆಲ್ ಅಂತ ಇರುತ್ತೆ, ಸ್ಪ್ಲಿಟ್ ಸೆಲ್ ಅಂತ ಇರುತ್ತೆ, ಸ್ಪ್ಲಿಟ್ ಟೇಬಲ್ ಅಂತ ಇರುತ್ತೆ. ಸೊ ನಾವು ಇದರಲ್ಲಿ ಏನು ನೋಡ್ಕೋಬೇಕು, ಸ್ಪ್ಲಿಟ್ ಸೆಲ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕು, ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ಆಗ ನಿಮಗೆ ಸ್ಪ್ಲಿಟ್ ಸೆಲ್ಸಿನ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಂಬರ್ ಆಫ್ ಕಾಲಮ್ ಎಷ್ಟು ಕೇಳ್ತಿದೆ, 12 ಇದೆ. ಅಂದರೆ ನಾನು ಎಷ್ಟು ಸೆಲೆಕ್ಟ್ ಮಾಡಿರ್ತೀನೋ ಅದ್ರ ಡಬಲ್ ಕೇಳುತ್ತೆ. 6 ಸೆಲೆಕ್ಟ್ ಮಾಡಿದರೆ 12 ಕೇಳುತ್ತೆ, 12 ಸೆಲೆಕ್ಟ್ ಮಾಡಿದರೆ 24 ಕೇಳುತ್ತೆ. ಸೊ ಹಾಗಾಗಿಬಿಟ್ಟು ನಾವೇನು ಮಾಡಬೇಕು, ನಂಬರ್ ಆಫ್ ಕಾಲಮಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟು ಮಾತ್ರ ಕೊಡಬೇಕಾಗುತ್ತೆ. ಸೊ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ, 6, ಈಗ 6 ಅಂತ ಕೊಟ್ಟಿದ್ದೀನಿ. ಓಕೆನಾ? ಆನಂತರ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ ನಂಬರ್ ಆಫ್ ರೋ 1 ಅಪ್ಲೈ ಆಗಿದೆ, ನನಗೆ ಬೇಕಾಗಿರೋದು ಎಷ್ಟು, 2. ಸೊ 2 ಅಂತ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಓಕೆ ಅಂತ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಒಂದು ರೋ ನಮಗೆ ಎಕ್ಸ್ಟ್ರಾ ಕೊಡುತ್ತೆ, ಸರಿನಾ? ಈ ರೋನಲ್ಲೇ ನಾವೇನು ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಏನಂತ, ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಅಂತ ನಾವೇನು ಮಾಡಬೇಕು, ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮೊದಲಿಗೆ ಇಲ್ಲಿ ನೋಡಿ, ಓಕೆ ಈಗ ಅಪ್ಲೈ ಆಗಿದೆ ಅಲ್ವಾ? ಇದರಲ್ಲಿ ಏನು ಮಾಡಬೇಕು ನಾವು ಇವಾಗ ಅಂತ ಹೇಳಿದ್ರೆ, ಈ ಸೀರಿಯಲ್ ನಂಬರು, ಸ್ಟೂಡೆಂಟ್ ನೇಮು, ಟೋಟಲು, ಆವ್ರೇಜ್ ಅನ್ನೋದನ್ನು ನಾವು ಕೆಳಗಡೆ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ, ಈ SL ಅಂತ ಇದೆಯಲ್ಲ, ಈ ಕಡೆ ಲಾಸ್ಟಿಗೆ ಕಜರ್ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡ್ಕೊಂಬಂದ್ರೆ ಕೆಳಗಡೆ ಬರುತ್ತೆ. ಓಕೆನಾ? ಆನಂತರ ಮತ್ತೆ ಟ್ಯಾಬ್, ಲೆಫ್ಟ್ ಆರೋ, ಎಂಟರ್ ಬಟನನ್ನು ಪ್ರೆಸ್ ಮಾಡ್ಕೊಂಬನ್ನಿ. ಮತ್ತೆ ಟ್ಯಾಬ್ ಬಟನನ್ನು ಪ್ರೆಸ್ ಮಾಡ್ಕೊಂಡೋದ್ರೆ ಟೋಟಲ್ ಹತ್ರ ಬರುತ್ತೆ. ಟೋಟಲ್ ಹತ್ರ ಬಂದಮೇಲೆ ಟಿ ಪಕ್ಕ ತೊಗೋಬೇಕು, ಕಜರ್ ಪಾಯಿಂಟನ್ನು ಈ ಕಡೆ ಸೈಡು ಟಿ ಪಕ್ಕ ಕ್ಲಿಕ್ ಮಾಡಿಕೊಂಡು ಎಂಟರ್ ಬಟನ್ ಪ್ರೆಸ್ ಮಾಡ್ಕೊಂಬನ್ನಿ, ಕೆಳಗಡೆ ಬರುತ್ತೆ. ಸೇಮ್ ಮತ್ತೆ ಆವ್ರೇಜ್ ಹತ್ರನೂ ಅಷ್ಟೇ
ಈ ಥರ ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈಗ ಸಬ್ಜೆಕ್ಟ್ ಇದಾವಲ್ಲ ಯಾವು, ಈ ಸಬ್ಜೆಕ್ಟ್ ಅಷ್ಟನ್ನು ನಾವೇನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಸೆಲೆಕ್ಟ್ ಮಾಡಿಕೊಂಡು Ctrl+X ಮೀನ್ಸ್ ಕಟ್ ಮಾಡಬೇಕು. ಕಟ್ ಮಾಡಿದ ತಕ್ಷಣ ಸೆಕೆಂಡ್ ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು Ctrl+V ಬಟನನ್ನು ಪ್ರೆಸ್ ಮಾಡಿದರೆ ಪೇಸ್ಟ್ ಆಗುತ್ತೆ. ಇದನ್ನು ಅದೇ ಥರನೇ ಏನು ಮಾಡ್ಕೋಬೇಕು, ಸೊ ಸಿಂಗಲ್ ಎಂಟರ್ ಅನ್ನೋ ಬಟನ್ ಪ್ರೆಸ್ ಮಾಡ್ಕೊಂಡ್ಬಂದ್ರೆ ಲಾಸ್ಟಿಗೆ ಗಜೆಟ್ ಪಾಯಿಂಟ್ ಕ್ಲಿಕ್ ಮಾಡಿಕೊಂಡು ವಸ್ತು ಕೂಡ ಕೆಳಗಡೆ ಅಪ್ಲೈ ಆಗ್ತಾ ಹೋಗ್ತವೆ. ಸರಿನಾ? ಈಗ ಇದರಲ್ಲಿ ನಾವೇನು ಮಾಡ್ತೀವಿ, ಒಂದು ಮೇಲ್ಗಡೆ ಇರ್ತಕ್ಕಂಥ ರೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮರ್ಜ್ ಅಂತ ಪ್ರೆಸ್ ಮಾಡಿ ಒಳಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವೇನು ಮಾಡ್ಕೋಬೇಕು, ಸೊ ಸಬ್ಜೆಕ್ಟ್ ಅನ್ನೋದನ್ನು ಟೈಪ್ ಮಾಡಿಕೊಂಡ್ರೆ ಸೊ ಸಬ್ಜೆಕ್ಟ್ ಅಪ್ಲೈ ಆಗುತ್ತೆ. ದೆನ್ ಇದನ್ನು ಸೆಂಟರ್ ಅಂತ ಪ್ರೆಸ್ ಮಾಡಿರೋ ಸಾಕು, ಸೆಂಟರಿಗೆ ಅಪ್ಲೈ ಆಯಿತು. ಸರಿನಾ? ಸೊ ಆಗಿನದಕ್ಕೂ ಇಲ್ಲಿ ನೋಡಿ, ಇದು ಯಾವ ಥರ ಇದೆಯೋ ಅದೇ ಥರನೇ ಸೆಕೆಂಡ್ ಒಂದು ಟೇಬಲ್ಸ್ ಕೂಡ ಅಪ್ಲೈ ಮಾಡ್ಕೊಳೋದು. ಗೊತ್ತಾಯ್ತಲ್ವಾ? ಸೊ ಈ ರೀತಿ ನಾವು ಸ್ಪ್ಲಿಟ್ ಟೇಬಲ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಒಂದು ಸ್ಟೂಡೆಂಟ್ ಮಾರ್ಕ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳೋದು. ಅಂದರೆ 6 ಸಬ್ಜೆಕ್ಟಿಗೆ, ಅಂದರೆ 6 ಸಬ್ಜೆಕ್ಟಿಗೆ ನಾವು ಹೆಡ್ಡಿಂಗ್ಸನ್ನು ಸಬ್ಜೆಕ್ಟ್ ಅಂತ ಟೈಪ್ ಮಾಡಬೇಕು ಅಂದರೆ ಈ ಲೇಔಟಲ್ಲಿ ನಾವು ಸ್ಪ್ಲಿಟ್ ಸೆಲ್ಸ್ ಆ್ಯಂಡ್ ಮರ್ಜ್ ಸೆಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಟೈಪ್ ಮಾಡ್ಕೋಬೋದು. ಓಕೆನಾ? ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.